ಆ ದಿನ ಮಂಗಳವಾರವಾಗಿತ್ತು. ಅಮಾವಾಸ್ಯೆಯ ರಾತ್ರಿ, ಚಂದ್ರಗ್ರಹಣ ಇವು ಮೂರು ಒಟ್ಟಿಗೆ ಸೇರುವುದು ಎಷ್ಟೋ ವರ್ಷಗಳಿಗೊಮ್ಮೆ ದುಷ್ಟಶಕ್ತಿಯನ್ನು ಆಮಂತ್ರಿಸಲು ಒಳ್ಳೆಯ ಸುದಿನ. ಇಂದು ಸ್ಮಶಾನದಲ್ಲಿ ಕೇರಳದ ಹೆಸರಾಂತ ಮಾಂತ್ರಿಕ ನಂಬೂದರಿ ಉರಿಯುತ್ತಿರುವ ಚಿತೆಯ ಮುಂದೆ ಪದ್ಮಾಸನ ಹಾಕಿ ಕುಳಿತಿರುತ್ತಾನೆ. ಚಿತೆಯ ಬೆಳಕನ್ನು ಬಿಟ್ಟರೆ ಮತ್ತೆಲ್ಲ ಕಡೆಯೂ ಕಗ್ಗತ್ತಲು. ಕಣ್ಣನ್ನು ಬೆರಳಿನಿಂದ ಉಜ್ಜಿಕೊಂಡು ನೋಡಿದರೂ ಏನೂ ಕಾಣಿಸುವುದಿಲ್ಲ, ಅಷ್ಟೊಂದು ಕತ್ತಲು. ಅದರ ನಡುವೆ ಮೈಕೊರೆಯುವ ಚಳಿ ಬೇರೆ. ಆ ಚಳಿಯಲ್ಲಿಯೂ ನಂಬೂದರಿ ತನ್ನ ಮುಂದೆ ಇರುವ ಕೊಡಪಾನದಿಂದ ನೀರನ್ನು ತೆಗೆದು ತಲೆಯ ಮೇಲೆ ಸುರಿದುಕೊಳ್ಳುತ್ತಾನೆ. ಒಂದು ಸಲದ ಮಂತ್ರೋಚ್ಚಾರಣೆಯಾದ ನಂತರ ಶುದ್ಧವಾಗಬೇಕು. ಆ ಸಲುವಾಗಿಯೇ ನೀರನ್ನು ತಲೆಯ ಮೇಲೆ ಸುರಿದುಕೊಂಡು ಚಿತೆಯಿಂದ ಉರಿದು ಉಳಿದ ಬೂದಿಯನ್ನು ಮೃಗಲ್ಲ ಬಳಿದುಕೊಳ್ಳುತ್ತಾನೆ. ಚಳಿಯಿಂದ ನಡುಗುತ್ತಿದ್ದರೂ ಮಂತ್ರೋಚ್ಚಾರಣೆಯ ಲಯ ತಪ್ಪುವ ಹಾಗಿಲ್ಲ. ಹಾಗೊಂದು ವೇಳೆ ತಪ್ಪಿದ್ದೇ ಆದಲ್ಲಿ ಯಾರು ಮಂತ್ರೋಚ್ಚಾರಣೆ ಮಾಡುತ್ತಿದ್ದಾರೋ ಅವರು ರಕ್ತ ಕಾರಿಕೊಂಡು ಸ್ಥಳದಲ್ಲೇ ಪ್ರಾಣ ಬಿಡುತ್ತಾರೆ. ಅದರ ಲಯ ತಪ್ಪುವ ಹಾಗೆಯೇ ಇಲ್ಲ. ಓಂ ರೀಂ ಓಂ ಸ್ವಾಹ ಪಟ್ ಎನ್ನುತ್ತಾ ಕಪ್ಪು ಬೆಕ್ಕಿನ ರಕ್ತವನ್ನು ಎದುರಿನ ಸಮಾಧಿಯ ಮೇಲೆ ಹಾಕುತ್ತಾನೆ. ಮತ್ತೆ ಮಂತ್ರೋಚ್ಚಾರಣೆ ಮಾಡುತ್ತಾನೆ. ಓಂ ರೀಂ ಓಂ ಸ್ವಾಹ ಪಟ್. ಒಳಗೆ ಮಲಗಿದ ಶವಕ್ಕೆ ಚಾಲನೆ ಬರುತ್ತದೆ. ಮಗ್ಗುಲು ಬದಲಿಸುತ್ತದೆ. ಮರದ ಮೇಲೆ ಕುಳಿತಿರುವ ಗೂಬೆ ಭೀತಿಯ ಕಣ್ಣಿನಿಂದ ನೋಡುತ್ತದೆ. ಬಾವಲಿಗಳು ಪಟಪಟ ಎಂದು ರೆಕ್ಕೆಯನ್ನು ಬಡಿಯುತ್ತದೆ. ಗಾಳಿಗೆ ವೇಗ ಹೆಚ್ಚುತ್ತದೆ. ಚಳಿ ಅಧಿಕವಾಗುತ್ತದೆ. ಓಂ ರೀಂ ಓಂ ಸ್ವಾಹ ಪಟ್ ಎಂದು ಮತ್ತೊಂದು ಬಾರಿ ರಕ್ತವನ್ನು ಸಮಾಧಿಯ ಮೇಲೆ ಹಾಕುತ್ತಾನೆ. ಬಿರುಗಾಳಿ ಸುಯ್ಯನೆ ಬೀಸುತ್ತದೆ. ತರಗೆಲೆಗಳು ಗಾಳಿಗೆ ಹಾರಿ ಚಿತೆಯ ಮೇಲೆ ಬಿದ್ದು ಬೆಂಕಿ ಮತ್ತು ವೇಗವಾಗಿ ಉರಿಯುತ್ತದೆ. ದೂರದಲ್ಲಿ ಉಲಿಡುವ ನಾಯಿ, ಮತ್ತೊಂದೆಡೆ ಬೆದರಿ ಕೆಳಗೆ ಇಣುಕುವ ಗೂಬೆ. ಹೀಗೆ ಮತ್ತೊಂದು ತೊಟ್ಟು ರಕ್ತವನ್ನು ತೆಗೆದುಕೊಂಡು ಹೋಗಿ ಉರಿಯುತ್ತಿರುವ ಚಿತೆಗೆ ಹಾಕುತ್ತಾನೆ. ಮತ್ತು ಎತ್ತರಕ್ಕೆ ಭಗಭಗನೆ ಬೆಂಕಿ ಉರಿಯುತ್ತದೆ. ನಂಬೂದರಿಯ ಮಂತ್ರ ವೇಗವಾಗಿ ಸಾಗುತ್ತದೆ. ಆ ಚಳಿಯಲ್ಲಿಯೂ ಉಚ್ಚಾರಣೆ ತಪ್ಪುವುದೇ ಇಲ್ಲ. ರಾತ್ರಿ 12 ಗಂಟೆಗೆ ಅವನ ಕೆಲವು ವಿಧಿವಿಧಾನಗಳು ಮುಗಿದ ನಂತರ ಇರುವುದೇ ಕಠೋರ ವಿಧಾನ. ಅದನ್ನು ಮಾಡಲು ಎಲ್ಲ ಮಾಂತ್ರಿಕರಿಂದ ಸಾಧ್ಯವಿಲ್ಲ. ಅವನು ವಿಶ್ವಮಾಂತ್ರಿಕನಾದರೆ ಮಾತ್ರ ಆ ದುಷ್ಟ ಶಕ್ತಿಯನ್ನು ನಿದ್ದೆಯಿಂದ ಎಬ್ಬಿಸಲು ಸಾಧ್ಯ. ಒಂದು ಚೂರು ತಪ್ಪಿದರೂ ಕೂಡ ಆಹ್ವಾನಿಸುವವನೇ ಬಲಿಯಾಗಬೇಕಾಗುತ್ತದೆ. ಆದರೂ ನಂಬೂದರಿ ಮಂತ್ರೋಚ್ಚಾರಣೆಯನ್ನು ಮಾಡುತ್ತಾ ವಿಧಾನದ ಕೊನೆಯ ಹಂತಕ್ಕೆ ಬರುತ್ತಾ ಆತನ ಬಲಗೈಯ ಮಣಿಕಟ್ಟಿನಿಂದ ಸ್ವಲ್ಪ ಮೇಲಕ್ಕೆ ಕತ್ತಿಯಿಂದ ಒಂದು ಬಲವಾದ ಗೆರೆಯನ್ನು ಎಳೆಯುತ್ತಾನೆ. ಆಗಲೂ ಮಂತ್ರ ನಿಲ್ಲಿಸುವ ಹಾಗಿಲ್ಲ. ಚಳಿಯಾದ ಕಾರಣ ನಂಬೂದರಿಗೆ ಹೆಚ್ಚು ನೋವಾಗುವುದಿಲ್ಲ. ಮಣಿಕಟ್ಟಿನಿಂದ ಒಂದು ತೊಟ್ಟು ರಕ್ತ ಜಿನುಗಿ ಸಮಾಧಿಯ ಮೇಲೆ ಬೀಳುತ್ತದೆ. ಅವನು ಕಣ್ಣು ಮುಚ್ಚಿಕೊಂಡಿರುತ್ತಾನೆ. ಮಣ್ಣನ್ನು ಸೀಳಿಕೊಂಡು ಸಮಾಧಿಯ ಒಳಗೆ ತೂರಿಕೊಂಡು ಹೋಗಿ ಶವದ ಬಾಯಿಗೆ ಬೀಳುತ್ತದೆ. ಶವ ನಾಲಿಗೆಯನ್ನು ಚಾಚಿ ರಕ್ತವನ್ನು ಹೀರಿ ಮಗ್ಗಲು ಬದಲಿಸುತ್ತದೆ. ಓಂ ರೀಂ ಶಾಕ್ಮೋರ ಆವಾಹಯಾಮಿ. ಗೂಬೆ ಬೆದರಿ ಓಡುತ್ತದೆ. ಬಾವಲಿ ಕಿರುಚಾಡುತ್ತದೆ. ಕೋಲ್ಕಿಂಚು ಮಿಂಚುತ್ತದೆ. ಶವದಲ್ಲಿ ಚಲನೆ ಪ್ರಾರಂಭವಾಗುತ್ತದೆ. ಮತ್ತೊಮ್ಮೆ ಶಾಕ್ಮೋರ ಆವಾಹಯಾಮಿ ಎಂದು ತಾರಕ ಸ್ವರದಲ್ಲಿ ಹೇಳುತ್ತಾನೆ. ತರಗೆಲೆಗಳು ಗಾಳಿಗೆ ರೊಯ್ಯನೆ ಮೇಲಕ್ಕೆ ಹಾರುತ್ತದೆ. ನಾಯಿ ವಿಕಾರವಾಗಿ ಗೂಳಿಡುತ್ತದೆ. ಗೂಬೆ ಹೆದರಿ ಇನ್ನೂ ದೂರಕ್ಕೆ ಓಡುತ್ತದೆ. ಮಗದೊಮ್ಮೆ ಗಂಟಲು ಹರಿದು ಹೋಗುವ ಹಾಗೆ ಕೂಗುತ್ತಾನೆ. ಶಾಕ್ಮೋರ ಆವಾಹಯಾಮಿ ಎನ್ನುತ್ತಾ ಕರಿಬೆಕ್ಕಿನ ರಕ್ತವೆಲ್ಲವನ್ನೂ ಸಮಾಧಿಯ ಮೇಲೆ ಸುರಿಯುತ್ತಾನೆ. ಸಮಾಧಿಯ ಮಣ್ಣು ಪಕ್ಕಕ್ಕೆ ಸರಿಯುತ್ತದೆ. 12 ವರ್ಷಗಳ ನಂತರ ಶಾಕ್ಮೋರ ನಿದ್ದೆಯಿಂದ ಎಚ್ಚರಗೊಳ್ಳುತ್ತದೆ. ಕಣ್ಣನ್ನು ಹೊರಳಿಸುತ್ತದೆ. ಕೇವಲ ಕಣ್ಣುಗುಡ್ಡೆಗಳು ಮಾತ್ರ ಇರುತ್ತವೆ. ರೆಪ್ಪೆಯಾಗಲಿ ಕಣ್ಣಿನ ಹುಬ್ಬಾಗಲಿ ಇಲ್ಲ. ಕೇವಲ 2 ರಂಧ್ರಗಳು ಮಾತ್ರ. ಸಮಾಧಿಯಲ್ಲಿರುವ ಶವದ ಒಳಗೆ ಶಾಕ್ಮೋರ ಲೀನವಾಗುತ್ತದೆ. ಅದರ ಬಾಯಿಯಿಂದ ಹೊಗೆ ಬರುತ್ತದೆ. ಬಾವಲಿಗಳು ಹಾರಿಹೋಗುತ್ತವೆ. ಅವುಗಳ ರೆಕ್ಕೆಗಳ ಪಟಪಟ ಶಬ್ದ ಆ ರಾತ್ರಿಯಲ್ಲಿ ಭಯಂಕರವಾಗಿ ಕೇಳಿಸುತ್ತದೆ. ನಂಬೂದರಿ ಮಂತ್ರೋಚ್ಚಾರಣೆಯನ್ನು ನಿಲ್ಲಿಸುವ ಹಾಗಿಲ್ಲ. ಶವದಲ್ಲಿ ಸೇರಿದ ಶಾಕ್ಮೋರ 12 ವರ್ಷಗಳಿಂದ ಆಹಾರವಿಲ್ಲದೆ ನಿದ್ರೆಗೆ ಜಾರಿರುತ್ತದೆ. ಅದರ ಹಸಿವೆ ನೀಗಿಸಲೇಬೇಕು. ಇಲ್ಲದಿದ್ದರೆ ನಂಬೂದರಿಯೇ ಆಹಾರವಾಗುವ ಸಂಭವವಿದೆ. ನಂಬೂದರಿ ತಾರಕ ಸ್ವರದಲ್ಲಿ ಮಂತ್ರವನ್ನು ಹೇಳುತ್ತಲೇ ಇರುತ್ತಾನೆ. ಶಾಕ್ಮೋರ ಸ್ವಾಹ 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 ಎನ್ನುತ್ತಾ ಮತ್ತೊಮ್ಮೆ ತನ್ನ ಹೆಬ್ಬೆರಳನ್ನು ಕೊಯ್ದು ರಕ್ತತರ್ಪಣ ಕೊಡುತ್ತಾನೆ. ತನ್ನ ಕಣ್ಣು ಮುಚ್ಚಿಕೊಳ್ಳುತ್ತಾನೆ. ಶಾಕ್ಮೋರ ಸ್ವಾಹ ಸ್ವಾಹ ಶಾಕ್ಮೋರ. ಶವದ ಒಳಗಿರುವ ಶಾಕ್ಮೋರ ಏಳುತ್ತದೆ. ಬಿರುಗಾಳಿ ಜೋರಾಗಿ ಬೀಸುತ್ತದೆ. ಮರದ ಕೊಂಬೆ ಮುರಿದು ನಂಬೂದರಿಯ ಮೇಲೆ ಬೀಳುತ್ತದೆ. ಆ ರಭಸಕ್ಕೆ ಬೇರೆ ಯಾರಾದರೂ ಆಗಿದ್ದರೆ ಮಂತ್ರಪಠನೆಯನ್ನು ಮರೆಯುತ್ತಿದ್ದರು. ಆದರೆ ನಂಬೂದರಿ ಮಾತ್ರ ಮಂತ್ರಪಠನೆಯನ್ನು ನಿಲ್ಲಿಸಲೇ ಇಲ್ಲ. ಕೆಳಗೆ ಬಿದ್ದರೂ ಪಠಿಸುತ್ತಲೇ ಇದ್ದ.